ಸ್ನೇಹಿತರೆ ನಮಸ್ಕಾರ. ಇವತ್ತು ನೋಡಿ ನಾನು ಈ ನಮ್ಮ ಮಾಗಾಣಿ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಅಂದ್ರೆ ನಾನೀಗ ಹುಲಿಗಿ ಮ್ಯಾಗಡೆ ಅಂದ್ರೆ ನಮ್ಮ ಆನೆಗುಂದಿ ಈ ಭಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಈ ಸಂಚಾರಿ ದನಗಾಯಿಗಳು ಅವ್ರು ದನ ಕಾಯ್ತಾ ಇದ್ದಾರೆ. ಜವಾರಿ ದನ ನೋಡ್ಬೋದು ಎಷ್ಟಾಕೊಂತ ಅದಾವು, ಒಂದು 300 ದನ ಅದಾವಂತ ಅವ್ರನ್ನ ಮಾತಾಡಿಸಿದ್ರೆ. ಅಂದ್ರೆ ಈ ಸಂಚಾರಿ ದನಗಾಯಿಗಳು ನಮ್ಮ ಜವಾರಿ ತಳಿನ ಉಳ್ಸಕ್ ಭಾಳ ಅವ್ರು ಎತ್ತಿದ ಕೈ. ಯಾಕಂದ್ರೆ ಅವರು ಪ್ರತಿ ದಿನಾನು ಹಿಂಗತೆ ಸುತ್ತಾಡಿ ದನ ಕಾಯ್ತಾರ. ಏನಿದ್ರ ವಿಶೇಷ, ಈ ತಳಿ ವಿಶೇಷ ಏನಂತ ಮಾತಾಡೋಣ. ಈ ತರದ ಸಂಚಾರಿ ದನಗಾಯಿಗಳದ ಜೀವನ ಹೇಗಿದೆ ಅಂತ ಮಾತಾಡ್ಸೋಣ. ನಾವ್ ಈ ಕಡೆ ಅಂಜನಾದ್ರಿ ಕಡೆ ಹೋಗ್ತಾ ಇದ್ವಿ, ಇಲ್ಲಿ ದನ ಮೇಯ್ತಿದ್ವು. ಸೊ ಹಂಗಾಗಿ ಅವ್ರು ಮಾತಾಡ್ಸೋಣ ಅಂತ ಬಂದಿದ್ವಿ. ಬನ್ನಿ ಹೋಗೋಣ ಮಾತಾಡ್ಸೋಣ. ನಮ್ಮ ಹೆಸರು ಬಸವರಾಜ ರೀ. ಯಾವ ಊರು? ನಮ್ದು ಕೋಳ್ಯಾಳ ಅಂತಾರಿ, ಇಲ್ಲಿ ಯಲಬುರ್ಗಿ ತಾಲೂಕು ಜಿಲ್ಲೆ ಕೊಪ್ಪ. ಇದು ಬೇವೂರ್ ಕೋಳ್ಯಾಳ. ಹ್ಞೂ ರೀ. ಎಷ್ಟು ಅದಾವಣ? ಇವ್ 300 ಅದಾವ್ರಿ. ನಿಮ್ಮ ಒಬ್ರು ಇಬ್ರು ಅದಾವ್ರಿ, ಅಣ್ಣ ತಮ್ಮನ ಅದಾವ್ರಿ. ಅಂದ್ರೆ ಎಷ್ಟು ವರ್ಷ ಆತ್ ನೀವು ಕಾಯಕೊಂತ? ನಮ್ಮ ಅಣ್ಣ ಕಾಯಕತ್ತ ಭಾಳ ವರ್ಷ ಆತ್ರಿ. ನಾನು ಕಾಯಕತ್ತಿ ಒಂದ್ 8-9 ವರ್ಷ ಆತ್ರಿ. ಅಂದ್ರೆ ಮೊದ್ಲಿಂದ ಅದಾವ ನಿಮ್ಮ? ನಮ್ಮ ತಾತನಾರ್ ಪೂರ್ವ ಕಾಲಂತ್ರ ಅದಾವ್ರಿ. ಅವಾಗ ಭಾಳ ಇದ್ದು ಅವಾಗ ಎಲ್ರು ಡಿವೈಡ್ ಆಗ್ಯಾರಲ್ಲ. ಡಿವೈಡ್ ಆದ್ರಂತ್ರ ಒಬ್ಬೊಬ್ರಿಗೆ 100 ಬರೋ 100 ಬಂದವು, 40-50 ಹಿಂಗ್ ಬಂದವು. ಹಂಗೆ ಸುಮ್ನೆ ತಮ್ಮ ಜೀವನಕ್ಕೆ ಎಷ್ಟೆಷ್ಟು ಬೇಕಾಕೋ ಅಷ್ಟೆಷ್ಟು ಇಟ್ಕೊಂಡಾರಿ. ಅಂದ್ರೆ ಕಾಯಕ್ ಆಗಲ್ಲ ಅಂತ? ಕಾಯಕ್ ಆಗಲ್ಲ ಅಂತಾರಿ. ಸುಮ್ನೆ ಇವಾಗ ಜಾಸ್ತಿ ಅಡವಿನೂ ಇರಲ್ರಿ ಮಿಸಾಕ, ಹಂಗಾಗಿ ಮಾರಿಬಿಡ್ತಾರ. ಮೊದ್ಲು ನಮ್ ಕಾಕ್ನಾರು ನಮ್ಮ ಅಪ್ಪನಾರು ಕಾಯಕಲ್ಕ ಇದ್ದವ್ರಿ. ಎಷ್ಟಿದ್ವು ಅವಾಗ? ಅವಾಗ ಅವ್ರು ಬಾಳ ಮೇಂಟೈನ್ ಮಾಡ್ತಿದ್ರಿ. ಇವಾಗ ನಮ್ಮಿಂದ ಹಾಕಿಲ್ರಿ ಅಷ್ಟಷ್ಟು ಮೇಂಟೈನ್. ಏನ್ ಇರ್ತಿದ್ರು ಒಳಗ? ಸ್ವಲ್ಪ ಗುಡ್ದಾಗ ಅಷ್ಟೇ ಪ್ರಾಬ್ಲಮ್, ಇಲ್ಲಿ ಏನು ಅನ್ಸಲ್ರಿ. ಅಲ್ಲಿ ಮೇವು ಮಳೆಗಾಲ ಟೈಮ್ ಇವಕ್ಕ ಹುಡ್ಕದ್ ಆಗಲ್ರಿ. ಎಲ್ಲಾ ತಿರ್ಬೇಕಲ್ರಿ ಒಂದ್ ಕಡೆಗೆಲ್ಲ. ಮೇವ್ ಆ ಕಡೆ ಇರ್ತ ಆ ಕಡೆ ತಿರ್ಬೇಕು, ನೀರ್ ಆ ಕಡೆ ಇರ್ತ ಆ ಕಡೆ ಹೋಗ್ಬೇಕ್ರಿ. ಹಂಗಾಗಿ ಸುಮ್ನೆ ಎಷ್ಟು ಬೇಕಾಕತ್ ಅಷ್ಟ್ ಇಟ್ಕೊಂಡ್ರಿ ಜೀವನಕ್ಕ. ಮೊದ್ಲು ಮೇಯಕ್ಕ ಹಸಿರು ಸಿಕ್ತಿತ್ತ ಅಂತಂದ್ರಿ, ಈಗ ಹಸಿರು ಸಿಗ್ತಾ ಇಲ್ಲ ಅಂತಂದ್ರಿ. ಈಗ ಯಾಕೆ ಹಸಿರು ಸಿಗವಲ್ದು? ಈಗ ಎಲ್ರು ಹೊಡೆದ್ ಭೂಮಿ ಮಾಡ್ಕೊಂಬಿಡಕತ್ತಾರಲ್ರಿ. ಇವಾಗ ಎಲ್ರು ಜಾಗ ಇದ್ರ ಗೇಣ್ ಜಾಗ ಇದ್ರು ಭೂಮಿ ಮಾಡ್ಕೊಂತಾರಿ. ಹಿಂಗತ್ತೆ ದನ ಕುರಿಗೇನು ಬೋಡಾಕಿಲ್ರಿ. ಸುಮ್ನೆ ಇದ್ರ ಇನ್ನೊಂದ್ ಜನ್ಮದಾಗ ಬರ್ತಾನ ಭೂಮಿ ಮಾಡ್ಕೊಂತಾರ. ಇವಾಗ ಯಾರು ಬಡಕಿಲ್ರಿ, ಸುಮ್ನೆ ಎಲ್ಲಾ ಗದ್ದೆ ಮಾಡ್ಕೊಂತಾರಿ, ಹೊಲ ಮಾಡ್ಕೊಂತಾರ. ಆ ಟೈಪ್ ಹಂಗಾಗಿ ಸುಮ್ನೆ ಎಷ್ಟು ಬೇಕಾಗತ್ತೆ ಅಷ್ಟು ಇಟ್ಕೊಂಡ್ರಿ, ಎಲ್ಲ ಮಾರ್ಬಿಡದ್ರಿ. ಈಗ ಇದು ದನ ಕಾಯದಂತಂದ್ರ ಲಾಭ ಹೆಂಗಣ? ಇದು ಹೆಂಗ್ ಉಳಿತೈತಿ? ಹೆಂಗಂದ್ರ ಸಣ್ಣ ಕರುಗಳು ಮಾರ್ಕೊಂತೀವ್ರಿ. ಕರ ಮಾರಿದ್ರ ಅಷ್ಟ, ಹಾಲ್ ಹಿಂಡಿ ಮಾರಲ್ಲ ನೀವು? ಹಾಲ್ ಮಾರಲ್ರಿ. ಕರ ಮಾರಿದ್ರ ಅದ್ರ ರೇಟ್ ಉಳಿತೈತಿ ಮರಿ. ಒಂದ್ ಕರ ಎಷ್ಟು ಹೋಗೋ? ಒಂದ್ ಕರ ಬೇಸ್ ಚಲೋ ಹೊತ್ನಾಗ ಇತ್ತಂದ್ರ ಸುಳಿ ಸುತ್ತಾರ್ದ ಕರೆಕ್ಟ್ ಇದ್ರಿ ಒಂದು 16-17 ಸಾವಿರ ಮಾರ್ತ. ಹೌದಾ? ಏನ್ ಸುಳಿ ಅಂದ್ರೆ ಏನು? ಸುಳಿ ಇರ್ತೀರಿ ಅದ್ರಾಗೆಲ್ಲ ನೋಡ್ಬೇಕು. ತೋರ್ಸ ಅಂತ ಆಗಿದ್ರೆ ಸುಳಿ ನಮ್ಗೂ ಸುಳಿ ಎಲ್ಲ ಇರ್ತೀರಿ. ಉರ್ಲಿ ಸುಳಿ ಇರ್ತ, ಬೇಡಿ ಸುಳಿ ಇರ್ತ, ಎಲ್ಲಾ ನಾನಾ ತರ ಸುಳಿ ಇರ್ತಾವ. ಕೆಲವೊಬ್ರು ನಡಿತೈತಿ ಅಂತ ಒಯ್ತಾರ, ಕೆಲವೊಬ್ರು ಎಲ್ಲ ಬಸವಣ್ಣ ಮನೆ ಸಾಕ್ಬೇಕು ಇರ್ಬೇಕು ಅನ್ನೋರಿದ್ರೆ ಒಯ್ತಾರ. ಅಂದ್ರಣ ಮೊದ್ಲಂತಾರು ಅವಾಗ ಏನೋ ಉಡಾಕಂತ ಒಯ್ತಿದ್ರು ಕರನ. ಈಗ ಎದಕ್ ಒಯ್ತಾರ ಕರನ? ಈ ಸಾಕಾಣಿಕೆ ಮಾಡಿದ ಅವ್ರು ಊಡ್ತಾರೆ. ಈಗ್ಲೂ ಉಡಾಕ್ ಒಯ್ತಾರ? ಊಡ್ತಾರೆ. ಕೆಲವು ಜನ ಊಡ್ತಾರ, ಕೆಲವು ಜನ ಮಾರ್ಕೊಂತಾರ. ಅಂದ್ರ ಬೆಸಿ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡಿ 1-2 ವರ್ಷ ಮೇಸಿ 2 ವರ್ಷದ ಮೇಲೆ ಉಡ್ತಾರ, ಉಡಾಕ್ ಒಯ್ತಾರ. ಉಡಾಕ ಒಯ್ತಾರ. ಇವು ನೋಡಾಕ ಚೆನ್ನಾಗಿರ್ತಾವಲ್ಲ, ಜವಾರಿ ಆಕಳ ಇರ್ಬೇಕು, ಜವಾರಿ ಓರಿ ಇರ್ಬೇಕು, ಸೀಮೆ ಇರ್ಬೇಕಂತ. ಈಗ ಇವ್ ಯಾವ ತಳಿ ಅಣ್ಣ ಇದು? ಇದು ಒಂದ್ ತಳಿ ಇಲ್ಲ, 4-5 ತಳಿ ಮೇಲೆ ಐತಿ. 4 ತಳಿ? ಹೌದು. ಯಾವ್ದೇ ತಳಿ ತೋರ್ಸ್ಬಾಣ. ನಮ್ಮ ಹೆಸರು ಮಾರುತಿ ಅಂತ ಹೇಳಿ. ಮಾರ್ತಿ ಅಣ್ಣ ತೋರ್ಸ್ಬಾಣ, ಯಾವ್ಯಾವ ತಳಿ ಅದಾವ ಇದ್ರು. ಅಂದ್ರೆ ನೀವು ಗುಳಿ ಬಿಟ್ಕೊಂಡಿರ್ತೀರಣ್ಣ ಇವಕ್ಕ? ಹಾ ಬಿಟ್ಟೆ. ಎಲ್ಲಿ ಐತಣ್ಣ ನಿಮ್ ಗೂಳಿ? ನಮ್ದು ಅಲ್ಲಿ ಐತಲ್ರಿ, ಜವಾರಿ ಬೆಟ್ಟಿ ಮೇಲೆ ಬಿಟ್ಟಿವಿ. ಒಂದ್ಸರ ಇಬ್ಬದ್ದಿಗೆ. ಈಗ ಇದು ಹಳ್ಳಿಕರ ಸೀಮಿ ಟೈಪ್ ಐತಾ, ಇದು ಸೀಮಿದ, ಅದು ಸೀಮಿದ, ಇದೈತಲ್ಲ ಇಬ್ಬದ್ದಿ ಮಿಕ್ಸ್ ಐತಿ. ಇದು ಸೀಮಿನಲ್ಲ ಐತೆ, ಜವಾರಿನಲ್ಲ. ಇದು ಒಂಥರ ಎರಡು ಸೀಮಿದ ಇಬ್ಬದ್ದಿ ಮಿಕ್ಸ್ ಕ್ರಾಸಿಂಗ್, ಅಂದ್ರೆ ಸ್ವಲ್ಪ ಇಬ್ಬದ್ದಿ ಮಿಕ್ಸ್ ಬರುತ್ತೆ. ಇದು ಸೀಮಿದ ಬರ್ತದೆ, ಇದು ಪಕ್ಕ ಸೀಮಿ ಬರುತ್ತೆ. ಅಂದ್ರೆ ನೀವು ಗೂಳಿನ ಇಷ್ಟು ವರ್ಷಕ್ಕಂತ ಚೇಂಜ್ ಮಾಡ್ತೀರ? ಚೇಂಜ್ ಆಗತ್ರಿ. 10 ವರ್ಷ 12 ವರ್ಷ ಆದ್ರೆ ಚೇಂಜ್ ಮಾಡಿಬಿಡ್ತೀವಿ. ಅದನ್ನ ಬೇರೆ ದಂದರಿಗೆ ಕೊಟ್ಟು ನೀವು? ಇಲ್ಲ, ಬೇರೆ ದಂದರಿಗೆ ಕೊಡ್ತೀವಿ. ಇಲ್ಲ ಸಾಕಾರಿಗೆ ಯಾರ ಒಯ್ತಾರಲ್ಲ, ಹಾವೇರಿ ಕಡಿ ಎಲ್ಲ ರೈತರ ಅಂತರಿಗೆ ಕೊಡ್ತೀವಿ. ಯಾರೇ ಒಬ್ರು ಕೇಳಿ ಕೊಡ್ತೀವಿ. ನಾವು ಚೇಂಜ್ ಮಾಡೋಕಂದ್ರೆ ಕೊಟ್ಟು ಬಿಡ್ತೀವಿ. ಮುರಿಯೋದಾದ್ರೆ ಆಯ್ತು ಕೊಟ್ಟು ಬಿಡೋದು. ಒಂದು 4-5 ತಳಿ ನಿಮ್ ಟ್ಯಾಕ್ ಇದ್ದ ಇರ್ತಾವ ಫಿಕ್ಸ್ ಇರ್ತಾವ್ರಿ. ಅಲ್ಲ, ಇದು ಜವಾರಿ ಬರ್ತಿರಿ. ಇದು ಜವಾರಿ ಬರ್ತದೆ. ಈಗ ಜವಾರಿಗೂ ಸೀಮಿಗೂ ಏನ್ ವ್ಯತ್ಯಾಸ ಅಣ್ಣ? ಜವಾರಿದಂದ್ರ ಮೇಗಣಿಕಿಗಿನು ಚಲೋ ಇರ್ತ, ಹಾಲು ಚಲೋ ಕೊಡ್ತ, ಕರನು ಬೇಯಿಸಿ ಕುಡ್ಸತ್ತ. ಈಗ ಅಲ್ಲಿ ಐತಿ ನೋಡ, ಅದು ಜವಾರಿ ಇದೆ. ಅಲ್ಲಿ ಕೋಡ್ ಕುಡಿಯವಲ್ಲ, ಅದು ಪಕ್ಕ ಜವಾರಿ ಹಾಕಳದು. ಅಲ್ಲಿ ಕೋಡ್ ಹಿಂಗ್ ಎರಡು ಹಿಂಗ್ ಬಂದ್ ಅದು ಜವಾರಿ ಇದೆ. ಆದ್ರೆ ಈ ಕಡೆಗೆ ಸೀಮಿ ಇದೆ. ಓ, ಅಂದ್ರೆ ಈಗ ಜವಾರಿ ಅಂತಂದ್ರೆ ಕೋಡ್ ಆಲೆ ಸೊಟಪಟ ಬಂದ್ ಹಿಂಗ್ ಬರ್ತಾವು. ಇದು ಹಳ್ಳಿ ಕರ ಬರ್ತ, ಇದು ಕರಿಯದು ಬರ್ತಲ್ಲ. ಸೀಮಿ ಟೈಪ್ ಹಳ್ಳಿ ಎರಡು ಮಿಕ್ಸ್ ಐತಿ. ಹಳ್ಳಿಕರ ಜಾಸ್ತಿ ಅನ್ನೋದು ಹಳ್ಳಿಕರ ಅಂತಾರ ಅದಕ್ಕೆ. ಹಳ್ಳಿಕಾರ ಅಂತ? ಹಳ್ಳಿಕರ ಜಾಸ್ತಿ ಅನ್ನೋದು ಹಳ್ಳಿಕರ ಅಂತಾರ ಅದಕ್ಕೆ. ಅದ್ ನಾವಂತೀವಿ ಸೀಮಿದ್ ಅಂತೀವಿ. ಕೆಲವೊಬ್ರಿಗೆ ಗೊತ್ತಿಲ್ದ, ನಮ್ಗೆ ಗೊತ್ತಿಲ್ಲ ಅದು ಯಾವ ಟೈಪ್ ಬರ್ತ ಅನ್ನೋದು ಗೊತ್ತಿರಲ್ಲ. ನಾವಂತೀವಿ ಸೀಮಿದ್, ನಾವು ನೋಡ್ತೀವಿ ಸೀಮಿದ್ ಅಂತೀವಿ. ಅವ್ರು ತಗೊಂಡ್ ಹೋಗಿರ್ತಾರಲ್ಲ, ಅದು ಇಲ್ಲಪ್ಪ ಹಳ್ಳಿಕರ. ಹಳ್ಳಿಕರ ಅದಂತ. ಆ ಕಡೆ ಆ ಕಡೆ ಎಲ್ಲ ಹಳ್ಳಿಕರ ಅಂತ. ದಕ್ಷಿಣ ಕರ್ನಾಟಕ ಹಳ್ಳಿಕಾರ ಹಳ್ಳಿಕರ ಅಂತಾರ.
ನಾವು ಈ ಸೀಮಿದ ಇದು ಈಗ ಈ ಕಡೆಗೆ ಆ ಕಡೆಗೆ ಐತಲ್ಲ ಅದು ಪಕ್ಕ ಜವರಿದ ಅದ ಆ ಕಡೆ ಇರೋದು ಆ ಕಡೆಗೆ ಕೋಡಿನ ಕೊಯ್ಯಲ್ಲ ಇದು ಪಕ್ಕ ಜವರಿದೆ ಇದು ಇದು ಏನು ಕ್ರಾಸ್ ಇಲ್ಲ ಇದಕ್ಕ ಜವರಿದೆ ನಿಮ್ಮ ಮನ್ಯಾಗ ಹುಟ್ಟಿದ ನಮ್ದು ನಿಮ್ದ ನಮ್ಮ ಆಕಳದಾಗ ಹುಟ್ಟಿರೋದು ಇಂಥ ಸೀಮೆ ಆಕಳದ ಇದು ಜವರಿದ ಹುಟ್ಟಿದ್ ಈಗ ಗೂಳಿ ಯಾವ್ದೈತಣ್ಣ ನಿಮ್ಮ ಹತ್ರ ಗೂಳಿ ಇಲ್ಲಿ ಐತಲ್ಲ ಇದು ಒಂದ್ ಎರಡು ಅದಾವ ಹಾ ಇದು ಒಂದು 3 ವರ್ಷದ ಐತಿ ಅಷ್ಟೇ 3 ವರ್ಷದ ಇದು ಕರ್ರೈನ ಅಂದ್ರೆ ಇದೇ ನಿಮ್ಮ ಆಕಳದ ಹಾ ನಮ್ಮ ಆಕಳದಂದೆ ಬಂದಿತ್ತು ಇಲ್ಲ ನಮ್ಮ ಆಕಳದಂದೆ ಈಗ ಇಂಥದ್ದು ಒಂದು ಗುಳಿ ತಗೊಳಕ್ ಹೋದ್ರ ಎಷ್ಟು ಬೀಳ್ತಾವ ಬೀಳ್ತ್ರಿ ಎಷ್ಟಾಗುತ್ತೆ ಒಂದು ಬೇಸಿ ನೀಟ್ ಆಗೈತೆ ಅಂದ್ರೆ 3 ವರ್ಷದ ಕರ ಐತೆ ಅಂದ್ರ 1 ಲಕ್ಷ ತನ ಬೀಳುತ್ತೆ ನಮ್ ಕಾಕ ತಂದಾನ ಇವಾಗ ಒಂದ್ 2 ಅಲ್ಲಿ ಇರ್ಬೋದು ದೊಡ್ಡೋರಿ ಇವ್ ಮೊನ್ನೆ 1 ಲಕ್ಷ ರೂಪಾಯಿ ದೋರಿ ಸತ್ಯ ಅವ್ರದ್ದು ಅದು ಕೊಟ್ಟಿದ್ದಿದ್ದು 1 ಲಕ್ಷ ರೂಪಾಯಿ ದೋರಿ ಸತ್ಯ ಅಂದಲ್ಲ ಅದು ಕೊಟ್ಟಿದ್ದು ಅಮೃತ್ ಮಾಲ್ ಇದು ಅಮೃತ ಮಾಲ್ ಅಮೃತ್ ಮಾಲ್ ಓರಿ ಹುಟ್ಟಿದ್ದಿದ್ದು ಅದು ಸತ್ಯ ಅದು ಓರಿ ಅದು ಸತ್ತಿನ ತಂದಾನ 90,000 ಕೊಟ್ಟು ತಂದಾನ ಇದ್ರ ತಾಯಿ ಐತ್ರಿ ಇದ್ರ ತಾಯಿ ಐತ್ರಿ 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 ಕರದ್ರ ಈಗ ಅಲ್ಲಿ ಐತೆ ಆ ಗೂಳಿ ಅಣ್ಣ ಅದು ಇದರ ದಂದಂದ ಹುಟ್ಟಿದ್ದೆ ಬರಂಬ ಬರಲ್ಲ ಯಾಕಂದ್ರೆ ನೀವು ಅದಿರಲ್ಲ ಬರಂ ಬರಲ್ಲ ಪ್ಯಾಂಟ್ನರ್ ಇದ್ರ ಬರಲ್ಲ ಯಾಕಂದ್ರ ಅದು ಕಾರಂಬಿಲ್ದಾಗ ಇಂಜೆಕ್ಷನ್ ಮಾಡಿಸಿವಲ್ಲ ಅದ್ರ ಬಿದ್ದು ಬಿಟ್ಟತಿ ಡಾಕ್ಟರ್ ಅನ್ಕೊಂಡ್ಬಿಟ್ರೆ ಹಿಂಗ ಆ ತರ ಬರಲ್ಲ ಸುಮ್ನೆ ನೋಡ್ತ ಅಷ್ಟ ಬರಲ್ಲ ನಾವ್ ಅಷ್ಟ ಇದ್ರೆ ಬರ್ತ ದಂದ ನಿಮ್ ಪೆಣಿಕೆ ಅಣ್ಣ ಇದೆ ಇದೆ ಇದೇ ಟೈಪ್ ಒಟ್ ನಿಮ್ ಪೆಣಿಕಿದೆ ನಿಮ್ ದಂದ ಹಾ ಇದು ನಮ್ಮ ಪೆಣಿಕೆ ಇಷ್ಟೇ ಈಗ ಅಕಸ್ಮಾತ್ ಈಗ ನಿಮ್ ದಂದಾಗ ಆಕಳ ಇರ್ತಾವ ನಿಮ್ದು ಇದೇನೋ ಗುರ್ತ್ ಮಾಡಿ ಪೆಣಿಕೆ ಮಾಡ್ರಿ ಈಗ ಈ ಆಕಳನ ಬದ್ಲಿ ದಂದಾರ್ ತಗೊಂತಾರ ಅಂತ ಇಟ್ಗಾರ ರೊಕ್ಕ ಕೊಟ್ಟು ನಿಮ್ಮ ಹತ್ರನ ಮತ್ ಪೆಣಿಕೆ ಅವ್ರ ಹತ್ರ ಹೋಗಿರ್ತಲ್ಲ ಹೋಗುತ್ತಲ್ರಿ ಅವ್ರು ಇದ್ರ ಹೊಟ್ಟೆ ಹುಟ್ಟಿದಿರ್ತಲ್ಲ ಅದನ್ನ ತಾವ್ ಪೆಣಿಕೆ ಇಟ್ಕೊಂತಾರ ಅದಕ್ಕೆ ಪೆಣಿಕೆ ಇದಕ್ ಬರಲ್ಲ ನಮ್ಗ್ ಗೊತ್ತಿರ್ತಲ್ಲ ಕೊಟ್ಟಿವಿ ಅನ್ನೋದು ಹಂಗ ಸೊ ಗುರ್ತಾಗ ಸುಮ್ನೆ ಹಾ ಸುಮ್ನೆ ಅವ್ರು ಇದಕ್ ಇದ್ರ ಹುಟ್ಟಿದ್ವು ಮಾತ್ರ ಇಟ್ಕೊಳಕ್ ಬರ್ತದೆ ಇದನ್ನ ಆಕಳ ಇಡಕ್ ಬರಲ್ಲ ಅವ್ರಿಗೆ ಇದ ಪೆಣಿಕೆ ಮಾಡಲ್ಲ ಅವರು ಬರಲ್ಲ ಇದು ಒಬ್ಬೊಬ್ರದಂತ ಹಿಂಗ ಇರುತ್ತೆ ಈಗ ಒಂದ್ ಸ್ವಲ್ಪ ಕಮ್ಮಿ ಮಾಡ್ರಿ ಅಂತ ಪೆಣಿಕೆ ಇಡೋದು ಕೊಯ್ಯಲ್ಲ ಕಿವಿ ಕೊಯ್ಯಲ್ಲ ಇವಾಗ ಪೆಣಿಕೆ ಇಡಲ್ಲ ಕೊಯ್ಯಲ್ಲ ಇಲ್ಲ ಕೊಯ್ಯಲ್ಲ ಯಾಕಂದ್ರ ಇವಾಗ ಸೂಕ್ಷ್ಮಿ ಕಾಲ ನೋವು ಜಾಸ್ತಿ ಆಕೈತಿ ಮಾರಿದಿಲ್ಲ ಹಂಗ ಅಂತೇಳಿ ಜಾಸ್ತಿ ಇದ್ ಮಾಡಲ್ರಿ ಎಷ್ಟು ವರ್ಷದ ಐತಣ ಇದು ಇದು ಒಂದ್ 8 ವರ್ಷದ ಇರ್ಬೋದು 8 ವರ್ಷದ ಒಳಗೆ ತೋರ್ಸಣ ಇದು ಸುಳಿ ಕರೆಕ್ಟ್ ಐತ್ರಿ ಇದಕ್ಕೆ ಅಲ್ಲ ಹೆಂಗಂತ ತೋರ್ಸಣ ಎಲ್ಲಿ ಇದು ಜಾಸ್ತಿ ಮೈ ಮುಟ್ಕೊಡಲ್ಲ ಇದನ್ ಬೇಡ ಒಂದ್ ಯಾವ್ದಾರ ಒಂದ್ ಆಕಳ ತೋರ್ಸ ಆಕಳ ತೋರಿಸ್ತಾನೆ ಇದು ಜಾಸ್ತಿ ಮೈ ಮುಟ್ಕೊಡಲ್ಲ ಅಷ್ಟೇ ಈಗ ತುರ್ಸಿವಲ್ಲ ಇಷ್ಟ ಇದು ಮೈ ಕೈ ಮುಟ್ಕೊಡಲ್ಲ ಜಾಸ್ತಿ ಹೌದಾ ನಂಗೆ ಗೊತ್ತತ್ತ ಹಿಂಗ ಅಡ್ಗೊಂಬಿಲ್ಲೆ ಹಿಂಗ್ ಮಾಡ್ತೇವೆ ಮಾಡ್ಬಿಡ್ತೇವೆ ಬೇಸಿರಲ್ಲ ನಿಮ್ ಏಸ್ ಆಕಳಕ್ಕೆ ಒಂದು ಗುಳಿ ಬಿಟ್ಕೊಂಡಿರ್ತೀರ ನಂಗೆ ಇವೆಲ್ಲ ಒಂದು 200 ಅಂದ್ರೆ 200 ಆಕಳ 300 ಆಕಳಕ್ಕೆ 1-2 ಬಿಟ್ಟಿರ್ತೀವಿ ಒಂದೆರಡು ಅಷ್ಟೇ ಜಾಸ್ತಿ ಈಗ ಬೆಲೆ ಬಂದವು ಅಂದ್ರ ಯಾರ ನಮ್ಮವ್ರ ಕಾಕನವ್ರು ಚಿಗಪ್ಪನವ್ರು ಜೊತೆ ದೋಸ್ತರು ಹಿಂಡುಗಳು ಜಾಸ್ತಿ ಇದ್ರ ತಿರ್ಕೊಂಬರ್ತೀವಿ ಒಂದ್ ಹೊಡ್ಕೊಂಬಂದ್ ಅದು ಗುಳಿನ ಈಗ ನಿಮ್ ಮಕ್ಳೆಲ್ಲ ಎಷ್ಟ್ ಜನ ಅಣ್ಣ ನನಗ್ 3 ಅದಾರ ಒಬ್ಬ ಹೆಣ್ಮಕ್ಳು 2 ಗಂಡ್ಮಕ್ಳು ಇಬ್ರು ಗಂಡ್ಮಕ್ಳು ಈಗ ಸಾಲಿ ಕಲಿತಾರ ಇಲ್ಲ ಸಣ್ಣರು ಅಲ್ಲ ಈಗ ನೆಕ್ಸ್ಟ್ ಅವ್ರನ್ನ ಹಚ್ಚಿದ್ರೆ ಸಾಲಿಗೆ ಹಚ್ತಿ ಸಾಲಿಗಾರಿ ಮತ್ತೆ ಈಗ ನೀವು ನಿಮ್ ಮಕ್ಳು ಇವ್ನ ಕಾಯಾಗಲ್ಲ ಸಾಕ್ರಿ ನಮ್ಮ ಮೇಲೆ ಇಷ್ಟ ಹೋಗ್ಬಿಡ್ಲೇದಂತ ಈ ನಮ್ಮ ಅಪ್ಪನವ್ರು ಮಾಡಿದ್ ನಮ್ಮಿಂದ ಮಾಡೋದಾಗಲ್ಲ ಅರ್ಧ ಕಾಲ್ ಭಾಗ ಬಾಳ ಒಲಿವ್ ನಾವು ಹೌದಾ ಹೌದು ಇನ್ ನಮ್ಮ ಮಕ್ಳು ಏನ್ ಬಾಳ್ತಾವ ಇಲ್ಲ ಅಷ್ಟೇ ನಮ್ ಕಾಲ್ ನಮ್ ತಲೆ ಮೇಲೆ ಅಂತ ಹೋಗ್ಬಿಡೋದು ಅಂತ ನಮ್ದು ಆಸೆ ಇದ ಲಾಸ್ಟ್ ಇದ ಲಾಸ್ಟ್ ಅಂತ ಸೊ ಮತ್ತೆ ಈಗ ಇವೆಲ್ಲ ನೀವು 5-6 ತಳಿ ಜವಾರಿ ತಳಿ ಉಳಿಸ್ಕೊಂಡ್ರಿ ಅಮೃತ್ ಮಾಲ್ ಹಳ್ಳಿಕಾರ್ ಆಮೇಲೆ ಸೀಮೆ ಓರಿ ಇವೆಲ್ಲ ಉಳಿಸ್ಕೊಂಡ್ರಿ ನೀವು ಮತ್ತೆ ಈಗ ನಿಮ್ ಕಾಲಕ್ಕೆ ಕಡಿಯತ್ತಂದ್ರೆ ಈ ತಳಿನ ಮುಗಿದ್ ಹೋಗತ್ತಲ್ಲ ಆಯ್ತಲ್ರಿ ಏನ ಅಮ್ಮಮ್ಮ ಅಂದ್ರೆ ಒಂದು 30 ವರ್ಷ ಮಾಡ್ಬೋದಾ ಇನ್ನ ನಾವು ಇಷ್ಟ ಅಲ್ಲ ಇವಾಗ ಯಾರ ಕಾಯ್ತೀವಿ ಅಂದ್ರ ಸರ್ಪಲ್ಯಂಗ್ ಕಾಯ್ತೀವಿ ಅಂದ್ರ ಹೊಡಿತೀವಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಇವಾಗ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಂದು ಇದ್ದಾಗ ಬಂದು ಇವು ಅಂದ್ರೆ ನಿಮ್ಮ ಅಜ್ಜ ಮುತ್ತಜ್ಜ ಕಾಲಕ್ಕೆ 1,000 ದನ ಇದ್ವು ಅಂದ್ರೆ ನೀವು ಇಲ್ಲ ಇರ್ಬೋದೇನು ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿರೋದಂದ್ರೆ ಇದಿಷ್ಟೇ ನೀವು ಕಾದಿಲ್ಲ ನಮ್ಮಪ್ಪ ನಮ್ಮ ಅಜ್ಜ ಕಾಯ್ದ ನಮ್ಮ ಅಪ್ಪನಾರ ನಮ್ಮ ಅಪ್ಪನಿಂದ್ರ ಇವ್ ನಾವ್ ಕಾಯ್ತೀವಿ ಅಷ್ಟೇ ಇವ ಮುಂದ್ ನಮ್ಮ ಮಕ್ಳು ಕಾಯ್ತೀವಿ ಅನ್ನೋದು ಹಿಂಗೆ ರೇಟ್ ಐತಿ ಗೊತ್ತಿಲ್ಲ ನಾವೇನಂತೀವಿ ಇವಾಗ ತಾಟಗಿರ ನಾನು ಸಾಲಿಗೆ ಹಚ್ಚನಪ್ಪ ಸುಮ್ನೆ ಯಾಕೆ ವೇಸ್ಟ್ ಮಾಡೋಣ ಬಿಸಿಲು ನೆಳ ಅನ್ಲಾರ್ದಂಗ ಇರ್ಲಿ ಗುಡ್ಡ ಹೋಗ್ತೀವ ಗುಡ್ಡದಾಗ ಕಿರಿಕಿರಿ ಯಾಕಂದ್ರ ಈಗ ಆಫೀಸರ್ ಏನಂತಾರ ಮೇಯ್ಕೊಂಡ್ ಹೋದ್ರ ಹುಲ್ಲು ಸ್ವಚ್ಛ ಬಿಡಂತ ಅರ್ಧ ಜನ ಅಂತಾರ ಆಫೀಸರ್ ಹೌದಾ ಈಗ ಅಂತಾರ ಅಲ್ಲಿ ಗಿಡ ಮರ ಕಡಿತೀರಿ ಇಲ್ಲಿ ಹಾಳು ಮಾಡ್ತೀರಿ ಪರಿಸರ ಹಾಳು ಮಾಡ್ತೀರಿ ನೀವ್ ಯಾಕೆ ಬರ್ತೀರಿ ಅಂತಾರ ಏನ್ ಮಾಡೋಣ ಸೊ ಮತ್ತೆ ಎಲ್ಲಿ ಮೇಸದಾಗ್ರಿ ನೀವು ಎಲ್ಲಿ ಇಲ್ಲ ಮತ್ತೆ ಅಪ್ಪ ಅಣ್ಣ ಅನ್ಬೋದವ್ರ ಕೈ ಕಾಲು ಹಿಡ್ಕೊಂಬೋದ ಮತ್ತೆ ಬದುಕದ ಅವ್ರಿಗೆ ಕೊಡೋದು ಬದುಕದ ಅಷ್ಟೇ ನಮ್ದು ಜೀವನ ಏನಂದ್ರೆ ಈ ಭತ್ತಕ್ ಹೋದಾಗ ಅಷ್ಟೇ ಎಲ್ಲಿ ಮೇವ್ ಇರ್ತ ಎಲ್ಲಿ ನೀರ್ ಇರ್ತಾವ ಅಂತ ತಿರುಗ್ತೀವಿ ಅಷ್ಟೇ ಅಲ್ಲಿ ಹೋಗ್ತೀವಲ್ಲ ಗುಡ್ಡದಾಗ ಬದುಕಾಕ ಕಷ್ಟ ಇರ್ತದೆ ಅವ್ರು ಸುಮ್ಮನೆ ಇದ್ರು ಕೂಡ ಏನೋ ಒಂದ್ ಮಾಡ್ತೀವ ಅವ್ರು ಸುಮ್ಮನೆ ಇರ್ಲಿಕ್ಕೆ ಏನ್ ಮಾಡಕ್ಕಾಗಲ್ಲ ಬಟ್ ನೀವು ಗಿಡ ಕಡಿತೀರಾ ಏನ್ ಮುಟ್ಟೋದಿಲ್ರಿ ಇವ್ ಗಿಡ ತಿಂತಾವ ಇವು ಕುರಿಯ ಆಡ ಏನಪ್ಪ ಒಂದು ಇವತ್ತು ಉಪವಾಸ ಆಗ್ಯಾವ ಕಡ್ದಿ ಬಿಡು ಒಂದ್ 2 ಒಲೆ ಒಂದ್ ಗಿಡನ ಅನ್ನಕೈತಾ ಇವೇನ್ ತಿಂತಾವ ಗಿಡ ತಿನ್ನಲ್ಲ ಈಗ ಏನಿದ್ರು ಹುಲ್ಲು ಬೇಕು
ಹಿಂಗಿಡ ತಿಂತಾವ, ಮರ ತಿಂತಾವ ಇವು. ಇಲ್ಲ ಕರೆಕ್ಟ್ ಇಲ್ಲ. ಅವರು ಅಂದ್ರೆ ಫಾರೆಸ್ಟ್ ಆಫೀಸರ್ಸ್ನ ಸ್ವಲ್ಪ ಪರಿಸರ ಅವ್ರಿಗೂ ಮೇಲಧಿಕಾರಿಗಳ ಸಮಸ್ಯೆ ಇರುತ್ತೆ. ಸೊ ಅವ್ರು ಮತ್ತೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಲೇಬೇಕಾಗತ್ತೆ. ಆಕೈತ್ರಿ. ಈಗ ಅವ್ರಿ ಅಂತಾರ ಹೋಗಿ ಭೇಟಿಯಾಗಿ ಬರ್ತೀವಿ, ಇಲ್ಲ ಅನ್ನಂಗಿಲ್ಲ. ಅವ್ರಿ ಅಂತಾರ ಮೇಸಿಗೆರಿ, ಚೆನ್ನಾಗಿ ಮೇಸಿಗೆರಿ, ಮರ ಪರ ಕಡಿಬಾಡ್ರ ಅಂತ ಹೇಳ್ತಾರ, ಇಲ್ಲ ಅಂತೀವಿ. ಇವಾಗ ಅವ್ರು ಸಸಿ ಬಂದಿರಗಲ್ಲ, ಇನ್ನ 20 ದಿವಸ ಮೇಲೆ ಆಗತ್ತ, ಇನ್ನ 4-5 ದಿವಸ ಮೇಯ್ತಾವಲ್ಲ, ಆದ್ರೂ ಇದು ಮಾಡಲ್ಲ. ಇಲ್ಲ ಬಿಡಲ್ಲ ಅವ್ರು, ಸುಟ್ಟು ಬಿಡ್ತಾರೆ ಅವ್ರು. ಇವಾಗ ಒಬ್ಬ ಹಚ್ಚಿಂದ್ರೆ ಇವಾಗ ಇನ್ನೂ ಒಂದು ತಾಸು ಬಿಟ್ಟು ನೋಡಿನ ಇನ್ನೂ ಒಬ್ಬ ರೆಡಿ ಆಗಿರ್ತಾನ ಅಲ್ಲಿ ಹಿಂದ್ ಹಚ್ಚಾಕ. ಹಿಂಗ ಇವಾಗ ಒಬ್ಬ ಸುಟ್ಟನಂದ್ರೆ ಇನ್ನೊಬ್ಬ ಸುಡ್ತಾನ, ಹಚ್ಚಿ ಹೋಗ್ಬಿಡ್ತಾರ ಅವ್ರು, ಇರೋದಿಲ್ಲ. ಸೊ ಇದು ಬಹಳ ಸಮಸ್ಯೆ ಹಿಂಗತ್ತೆ ದನ ಕೈಯಾರಿಗೆ. ಈಗ ನೋಡೋಣ, ಈಗ ಆ ಜಾಗದಾಗ ನಿಮ್ ದನ ಇಲ್ಲಿ ಮೇದು ಒಂದಿಷ್ಟು ಸಗಣಿ ಹಾಕಿದ್ರು ಗೊಬ್ಬರ ಹಾಕಿ ಆಗತ್ರಿ, ಆಗತ್ತ. ಒಬ್ಬೊಬ್ರು ಹಚ್ಚಿ ಹೋಕಾರಲ್ಲ, ನಮ್ಮ ಗಂಟುಗಳು ಸುಟ್ಟೋಗ್ಯಾವ. ಹೆಂಗ್ ಗಂಟುಗಳು? ಇವು ದನಗಳು ಹಗ್ಗ ದಾವಣಿ ನಾವ್ ಹಾಕಿಂದಿರ್ತೀವಲ್ಲ ಶೆಡ್ ಕೂಡ ಸುಟ್ಟವು. ಹೌದಲ್ಲ, ಈ ತರ ಹಚ್ಚಿ ಹೋಕಾರ ಅವ್ರು, ಶೆಡ್ ಸುಟ್ಟವ್ ನಮ್ಮ. ಅಂದ್ರೆ ನೀವು ಅಲ್ಲೆಲ್ಲ ಟೆಂಟ್ ಹಾಕಿ ಬಂದಿರ್ತೀವಿ. ಟೆಂಟ್ ಇರ್ಗಲ್ಲ, ಇವಾಗ ಟೆಂಟ್ ಹಾಕಿವಲ್ಲ, ಇರ್ಗಿಲ್ಲ ನಾವ್ ಇಲ್ದ ಬಂದ್ ಹಚ್ಚಿ ಬಿಡ್ತಾರ ಅವ್ರ. ಈ ಹೊಗಿಗೆ ಅವ್ರ ಆ ಕಡೆ ಹೋಗಲ್ಲ, ಆ ಕಡೆಗೆ ಇದ್ರಗೇನ ಸುಟ್ಟೋಗ್ಬಿಡ್ತಾವ. ಹಂಗ ಒಂದ್ ಹೊಲದಿಂದ ಒಂದ್ ಹೊಲಕ್ಕೆ ಸುಟ್ಟವು. ನಾವು ಹೊತ್ತಕ್ಕಿದ್ರೆ ಬಂದು ಆರ್ಸಿವಿ, ಅದನ್ನ ಆರ್ಬಿಡ್ತೀವಿ. ಕೆಲವು ಜನ ಐತೆಲ್ಲ ಸುಟ್ಟಾರ, ಜಗ್ಗಿ ಸುಟ್ಟವು. ಅವ್ರು ಏನಂದ್ರೆ ಅವ್ರು ಹೊಲ ಸ್ವಚ್ಛ ಮಾಡ್ಕೋಬೇಕು, ನಾವು ಹಿಂದಲ್ಲಿ ಹಚ್ಕೋಬೇಕಂತ ಅವ್ರು ಹಚ್ತಾರ. ಅವ್ರು ದನ ಕರ ಮೀತು ಅಂತಂದೇಳಿ ಅವ್ರು ಹಚ್ಚಲ್ಲ. ಆದ್ರ ಅವ್ರ ಆ ತರ ಹಚ್ಚಿ ಹೋಗೋದು ಸ್ವಲ್ಪ ಇದು. ಈಗ ಒಂದ್ ಆಕಳನ ಎಷ್ಟು ಸೂಲ್ ಈತೇವ್ ನಿಮ್ ಟ್ಯಾಕ್? 10-12 ಸೂಲು ಬದ್ರಿ. 10ರಿಂದ 12 ಸೂಲ್. ಯಾಕಂದ್ರೆ ಬದುಕುತ್ತ ಒಂದ್ 15 ವರ್ಷ 15 ವರ್ಷ ಅಷ್ಟೇ ಅದ ಬದುಕೋದು ಒಂದ್ ಆಕಳ. ಅಷ್ಟೇ. 15 ವರ್ಷದ ಮ್ಯಾಗಿಲ್ಲ. 15 ವರ್ಷದ ಮೇಲೆ ಚೆನ್ನಾಗಿದ್ರ ಬದುಕತ್ತ, ಮನೆಯಲ್ಲಿ ಸುಖವಾಗಿದ್ರ. ನಮ್ ಕೈಯಲ್ಲಿ 15 ವರ್ಷ ಅಷ್ಟೇ ಅದ ಬದುಕೋದು. ಯಾಕಂದ್ರೆ ದಿನ ಅಡ್ಡಾಡ್ತಾವು, ಮಳೆ ಗಾಳಿ ದಿನ ಅಡ್ಡಾಡ್ಬೇಕಲ್ರಿ. ಇವಾಗ ಇನ್ನ 10 ದಿವಸ ಇರ್ಬೇಕಾದ್ರೆ ಮಸ್ತ್ ಇಲ್ಲಿ ನಾವು, ಮತ್ತೆ ಆಮೇಲೆ ಕಂಪ್ನಿ ಹೋಗ್ತೀವಿ. ಅಲ್ಲಿ ಮೇವ್ ಇರ್ತಲ್ಲ, ಇದೇ ಸೇಮ್ ಗದ್ದೆ ಕೂತ್ರ ಅಲ್ಲಿ ಹೋಗ್ತೀವಲ್ಲ, ಅಲ್ಲಿ ಕಂಪ್ನಿ ಹೋಗ್ತಿವಿ. ಮತ್ತೆ ಅಲ್ಲಿಂದ ಬಳ್ಳಾರಿ ಹೋಗ್ತಿವಿ ನಾವು. ಹಂಗ ಎಲ್ಲಿ ಇರ್ತದ ಅಲ್ಲಿಗ. ಎಲ್ಲಿಂದ ಎಲ್ಲಿವರೆಗೆ ಅಡ್ಡಾಡ್ತೀರಿ ನೀವು? ಇಲ್ಲಿಂತ್ರ ಬಳ್ಳಾರಿಗೆ ಹೋಗ್ತೀವ್ರಿ. ಮತ್ತೆ ಬಳ್ಳಾರಿಂತ್ರ ನೆಕ್ಸ್ಟ್ ಬಿಟ್ಟು ಅಂದ್ರೆ ಗಂಗಾವತಿ ದೇಶ ಕ್ಯಾಂಪ್, ಒಳ್ಳೆ ಅಲ್ಲಿಂತ್ರ ಆ ಕಡೆಗೆ ಹಿಂಗ ನಮ್ ಕಡೆಗೆ ಹೋಗ್ತೀವಿ. ಕುಕ್ಕನೂರ್ ತನ ಹೋಗ್ತೀವಿ. ಇತ್ತಾಗ ಇಲ್ಲಾಂದ್ರ ಹನುಮಸಾಗರ, ಗಜೇಂದ್ರಗಡ, ಹನುಮಸಾಗರ ಆ ಕಡೆ ಜಾಸ್ತಿ ಹೋಗ್ತೀವಿ. ಆ ಕಡೆ ಜಾಸ್ತಿ ಸುಗ್ಗಿದಿಂದಾಗ ಆ ಕಡೆ 3 ತಿಂಗಳ ಹೋಗ್ತೀವಿ. ಯಾಕಂದ್ರೆ ಮಳೆಗಾಲದಂದಾಗಲ್ಲ ಆತವು. ಅಲ್ಲಿ ಮೇವ್ ಜಗ್ ಐತೆ, ಮೇವ್ ಇರ್ತಿರ್ತ, ಏನ್ ಚಿರ್ತದ ಕಾಟ ಇರಲ್ಲ ಜಾಸ್ತಿ. ಹಂಗಾಗಿ ಚಿರ್ತಿ ಕಾಟ ಐತೆ. ಐತ್ರಿ, ಬಾಳ ಐತಿ. ಈ ಕಡೆ ಹೊಸಪೇಟೆ ಗುಡ್ಡಕ್ಕೆ ಹೋಗ್ತೀವಲ್ಲ, ಸೊಂಡೂರು ಏರಿಯಾದಾಗ. ಅಂದ್ರೆ ಆಕಳನ್ನ ಹೊತ್ಕೊಂಡ್ ಹೋಗವ ಹೆಂಗ? ತಿಂತಾವ್ರಿ, ಆಕಳ ತಿಂತಾವ್, ಕರ ತಿಂತಾವ್. ಈ ಒಂದೊಂದ್ ಹಿಂಡಿಗೆ 10-12 ಹೋಗ್ಯಾವ. ಒಂದೊಂದು ಹಿಂಡಿಗೆ 10-12 ಕರ ಹೋಗ್ಯಾವ. ಇಂಥವ್ ಇಲ್ಲೇದವಲ್ಲ, ಇಲ್ಲಿ ಬರ್ತಲ್ಲ ಇಂಥವ್ ಹೋಗಿರೋದು. 3-4 ತಿಂಗಳ ಕರನ ಹೋಗ್ತಾವ್ರಿ. 3-4 ತಿಂಗಳು ಅಷ್ಟೇ ಅಲ್ಲ, 2-2 ವರ್ಷದ ತಿಂತಾವ ಚಿರ್ತಿ. 2-2 ವರ್ಷದ ಕರ, 2-2 ವರ್ಷದ 6 ಅಲ್ಲಿ ನಾರಾಡ್ಲಾರ್ದಂಗ ಹೋಗಿ ತಿಂತದ. ಇದು ಎದಕ್ಕತ್ತಾಗಲ್ಲ ಅದು ಓರಿ. ಇಂಥವೆಲ್ಲ ತಿಂತೈತಿ. ಹೌದಲ್ಲ, ತಿಂತೈತಿ. ಬಟ್ ಮನುಷ್ಯರ ಮ್ಯಾಗ ಏನ್ ಅಟ್ಯಾಕ್ ಮಾಡಲ್ಲ ನಿಮ್ಮ ಮ್ಯಾಗ? ಇಲ್ಲ, ಅದ್ರ ರಗತ್ತು ಮಾರಿದ್ದಾಗ ಹೋಗ್ಬಾರ್ದು. ಸುಮ್ಮನೆ ದೂರ ನಿಂತ್ಕೊಂಡು ನಮ್ಗೆ ಏನಿದ್ರು ಸ್ವಲ್ಪ ದೂರ ಅತ್ಯಕ್ಕ ಹತ್ರ ಹೋಗಂಗಿಲ್ಲ. ಯಾವ ಪ್ರಾಣಿ ಪಕ್ಷಿ ಏನು ಪ್ರಾಣಿ ಹೊಡೆದವನ ಮೇಲೆ ಅತ್ಯಕ್ಕೆ ಹೋಗ್ಬಾರ್ದು. ರಗತ್ತು ಮರ್ಯಾಗಿರ್ತಾವ, ಅದನ್ನ ಬಿಟ್ಟು ನಮ್ಮನ್ನ ಅಟ್ಯಾಕ್ ಮಾಡ್ತಾವ. ಹೇಳಕ್ ಆಗಲ್ಲ, ಅದು ಜಲ್ಮುದ್ ಬಾಳ ಭಯ ಇರ್ತಾವ. ನಮ್ಮನ್ನು ಹೊಡಿಬಹುದು, ಹೊಡಿತೈತಿ. ರಗತ್ತು ಮರ್ಯಾಗಿದ್ರು ಹೊಡಿತೆ ಬಿಡಲ್ಲ. ಹೌದಲ್ಲ, ನೋಡ್ರಿ ಅಣ್ಣ ನೀವು ನೋಡಿ ಅಣ್ಣ, ಎಲ್ಲ ನೋಡಿ, ಚಿರ್ತ ಕರಡಿ ಎಲ್ಲ ನೋಡಿ. ಮತ್ತೆ ಇವ್ನು ಹೊಡೆದಾಗೆಲ್ಲ ಹೋಗ್ತಿರ್ತೀವಲ್ಲ, ಇವು ಆರಿಸ್ತಾವಲ್ಲ, ಹೊಡೆದಾಗ ಹೋಗ್ತೀವಲ್ಲ, ಮತ್ತೆ ಇರ್ತಾವು ಹಾಕ್ಸಂತೀವಿ. ಒಂದೊಂದು ಬಿಟ್ಟು ಹಾಕವ, ಒಂದೊಂದು ಬಿಡಲ್ಲ, ಜಿಕ್ಕೊಂಡ್ ಹೋಗ್ಬಿಡ್ತಾವ. ಇಂಥ ಸಣ್ಣ ಕರ ಇದ್ರೆ ತಗೊಂಡ್ ಹೋಗ್ಬಿಡ್ತಾವ, ಜಿಕ್ಕೊಂಡ್ ಹೋಗವ. ಆರಾಮ ಐತವ. ಒನ್ಗೆ ಅದಾವ, ಎಲ್ಲಿ ಅದಾವ? ಈ ಕಡೆಗೆ ಇದ ಗುಡ್ಡದಾಗ ಅದಾವ. ಇವ ಬರಲ್ಲ, ಈಗ ಬರಲ್ಲ. ಯಾವ್ದೋ ಅನ್ಸತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಒನಿಗೆ ಅಂತೀವಿ. ಅವನ ಅಂದ್ರ ಹೈನಾ ಅಂತ ಏನ್ ಅಂತೀವಲ್ಲ, ಅದನ್ನ ಒನಿಗೆ ಅಂತೀವಿ ನಾವು. ಅದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಐತಿ. ಒನಿಗೆ ಬೇರೆ, ಹೈನಾ ಬೇರೆ. ಅಂದ್ರೆ ಹೈನಾನ ಬೇರೆನ ಅನ್ಕೊಂಡಿರ್ತಾರ, ಒನಿಗೆನ ಬೇರೆ ಅನ್ಕೊಂಡಿರ್ತಾರ. ಒನಿಗೆ ಅಂತಂದು ಏನು ಯೂಸ್ ಮಾಡ್ತೀವಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ, ಅದು ಬಂದು ಹೈನಾ ಅದಾವ ನಮ್ಮ ಕಡೆ. ಸೊ ಹೈನಕ್ಕ ಒನಿಗೆ ಅಂತ ಹೇಳೋದು. ಸೊ ಇಲ್ಲಿ ಅದಾವ ನಾವು ಅದಾವ. ಈ ಗುಡ್ಡಕ್ಕೆ ಜಾಸ್ತಿ, ಈ ಗುಡ್ಡದಾಗ ಜಾಸ್ತಿ ಭಾಳ ನೋಡಿ. ಇವತ್ತು ನಮ್ಮ ಜವಾರಿ ತಳಿ ಅಂದ್ರೆ ನಮ್ಮ ಹಳ್ಳಿಕಾರ ಆಯ್ತು, ಅಥವಾ ಕಿಲಾರಿ ಆಯ್ತು, ಜವಾರಿ ಆಯ್ತು, ಈ ಕಡೆ ಸಿಮಿ ದನ ಐತಿ. ಉಳಿಯೋಕ್ಕೆ ಕಾರಣ ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗಿರೋಂಥ ನಮ್ಮ ಬಸವರಾಜಣ್ಣ, ಮಾರ್ತಣ್ಣ ಅಂತ ದನಗಾಯಿಗಳೇ ಕಾರಣ. ನಾನು ಪ್ರತಿ ವರ್ಷನೂ ಇವ್ರ ಬಗ್ಗೆ ಒಂದು ಯಾಕೆ ಎಪಿಸೋಡ್ ಮಾಡ್ತೀನಿ ಅಂತಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಇರೋಂಥ ಈ ದನಗಾಯಿಗಳಿಗೆ ಏನಾದರೂ ಒಂದು ಸ್ವಲ್ಪ ಸೌಲಭ್ಯಗಳನ್ನ ಸರ್ಕಾರ ಆಯಿತು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಯ್ತು ಏನಾದ್ರು ಕಲ್ಪಿಸಿಕೊಟ್ರೆ ಮುಂದೆ ಈ ತಳಿ ಉಳಿಯೋಕ್ಕೆ ಒಂದು ದಾರಿ ಆಗುತ್ತೆ. ಯಾಕಂದ್ರೆ ನೋಡ್ರಿ, ನೀವು ಎಷ್ಟೇ ತಳಿ ಸಂರಕ್ಷಣಾ ಒಂದು ಇದು ಮಾಡಿದ್ರು ಕೂಡ ಇವ್ರಂಗೆ ನೀವು ಉಳ್ಸೋಕ್ಕಾಗಲ್ಲ, ಇಷ್ಟು ಉಳ್ಸೋಕ್ಕಾಗಲ್ಲ. ನೋಡ್ರಿ, ಒಬ್ಬೊಬ್ರು ಹತ್ರ 100 ದನ, 200 ದನ ಈ ಥರ ಸಾಕ್ತಾರೆ.
ಆದರೆ ಇದನ್ನ ತಳಿ ಉಳಿಸ್ಬೇಕಂತಂದ್ರೆ ಇವ್ರಿಗೆ ಏನಾದ್ರು ಸ್ವಲ್ಪ ಆರ್ಥಿಕವಾಗಿ ಏನಾರು ಅವ್ರು ಸದೃಢ ಒಂದೇ ಥರ ಏನಾರು ಮಾಡಿದ್ರೆ ಈ ತಳಿ ಉಳಿಬೋದು ಅಂತ ಹೇಳಕ್ಕೆ ನಾನು. ಸೊ ಈ ವಿಡಿಯೋ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಅಣ್ಣ, ನಮಸ್ಕಾರ. ಬರ್ತೀವಿ. ಆಯ್ತು. ಹಾಂ.